ನಮಸ್ಕಾರ. ಚಿನ್ನದ ಬೆಲೆ ಸೋಮವಾರ ಆಯ್ತು. ಹೋದ ವಾರ ಅಂತೂ ತುಂಬಾ ಒಳ್ಳೆ ಪ್ರೈಸ್ ಅಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಬಂತು. ಇವತ್ತು ಸೋಮವಾರ, ಇವತ್ತಿನಿಂದ ಏನಾದ್ರೂ ಬದಲಾವಣೆಗಳು ಆಗತ್ತಾ, ಚಿನ್ನದ ಬೆಲೆಯಲ್ಲಿ ಕಮ್ಮಿ ಆಗತ್ತಾ ಅಂತ ಹೇಳಿ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಅಲ್ವಾ? ಎಕ್ಸ್ಪೆಕ್ಟೇಷನ್ಸ್ ನೆಲ್ಲ ಈ ಸತಿ ಏನಾದ್ರೂ ಮೀಟ್ ಮಾಡುತ್ತಾ ಚಿನ್ನದ ಬೆಲೆ ಅಂತ ಹೇಳಿದ್ರೆ, ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡೋಣ ಇವತ್ತು ಮಾರುಕಟ್ಟೆಯ ಬೆಲೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ನಿಮಗೆ ಬರ್ತಾನೆ ಇರುತ್ತೆ, ಇನ್ಫಾರ್ಮೇಶನ್ ಸಿಗ್ತಾನೆ ಇರುತ್ತೆ. ಸೊ ಇವತ್ತು 22 ಕ್ಯಾರೆಟ್ ಚಿನ್ನ ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂದ್ರೆ 8,755 ರೂಪಾಯಿ ಆಗಿದೆ. 8,755 ರುಪೀಸ್. ನಿನ್ನೆನೂ ಸಹ 8,755 ರೂಪಾಯಿ. 10 ಗ್ರಾಮಿನ ಚಿನ್ನ 87,550 ಆಗಿದೆ. ನೆನ್ನೆ 87,550. ಸೋಮವಾರ ಯಾವುದು ಬದಲಾವಣೆ ಆಗ್ಲಿಲ್ಲ, ಯಥಾಸ್ಥಿತಿ ಚಿನ್ನದ ಬೆಲೆ. ಸ್ಯಾಟರ್ಡೆ, ಸಂಡೇ, ಮಂಡೇ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಯಾಕಂದ್ರೆ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ. ಸೊ ಕಾನ್ಸ್ಟೆಂಟ್ ಆಗಿ ನಡೀತಾ ಇರುತ್ತೆ. ಬಟ್ ಸಂಡೇನು ಮುಗಿದ ಮೇಲೂ, ಮಂಡೇ ಬಂದ ಮೇಲೂ ಸಹ ಚಿನ್ನದ ಬೆಲೆ ಏನು ಚೇಂಜಸ್ ಆಗಿಲ್ಲ. ಕರೆಂಟ್ ಏನಿದೆ ಅದನ್ನೇ ಕಂಟಿನ್ಯೂಷನ್ ಆಗ್ತಾ ಇದೆ. ಯಾವುದು ಬದಲಾವಣೆ ಚಿನ್ನದಲ್ಲಿ ಆಗ್ಲಿಲ್ಲ. ಬಟ್ ಏನಂದ್ರೆ ಗ್ರಾಮು 8,755 ರೂಪಾಯಿ ಆಗಿದೆ ನಿಮಗೆ. 24 ಕ್ಯಾರೆಟ್ ಚಿನ್ನ 9,551 ರೂಪಾಯಿ ಆಗಿದೆ. ನಿನ್ನೆ 9,551 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 95,510, ನೆನೆ 95,510. ಇದು ಯಾವ್ದು ಬದಲಾವಣೆ ಆಗ್ಲಿಲ್ಲ. ಬಟ್ 1 ಗ್ರಾಮ್ಗೆ 9,551 ರೂಪಾಯಿ ಆಗಿದೆ 24 ಕ್ಯಾರೆಟ್ ಚಿನ್ನ. 18 ಕ್ಯಾರೆಟ್ ಚಿನ್ನ ನೋಡೋಣ. 1 ಗ್ರಾಮ್ಗೆ 7,164, ನೆನೆ 7,164. 10 ಗ್ರಾಮಿನ ಚಿನ್ನ 71,640, ನೆನೆ 71,640. ಏನು ಚೇಂಜಸ್ ಆಗ್ಲಿಲ್ಲ. ಸೊ ಇವಾಗ ಚಿನ್ನ ಮತ್ತು ಬೆಳ್ಳಿಯ ದರ ಅದೇ ಸ್ಥಿತಿಯಲ್ಲಿದೆ. ನನ್ನ ಪ್ರಕಾರ ಬೆಳ್ಳಿನೂ ಅಷ್ಟೇ ಸ್ಥಿತಿಯಲ್ಲಿ ಇರುತ್ತೆ. ಬೆಳ್ಳಿಲಿ ಕಮ್ಮಿ ಆಗಿತ್ತು ಆಕ್ಚುಲಿ. ಸೊ ಕಮ್ಮಿ ಆಗಿದೆ. ಇನ್ನ 1 ರೂಪಾಯಿ ನಿಮ್ಗೆ ಬೆಳ್ಳಿಯ ದರ ಕಮ್ಮಿ ಆಗಿದೆ. 109 ರೂಪಾಯಿ ಇದ್ದಿದ್ದಂತ ಬೆಳ್ಳಿಯ ದರ 108 ರೂಪಾಯಿಗೆ ಬಂದಿದೆ. ಸೊ ಬೆಳ್ಳಿಯ ದರನೂ ಸಹ ನಿಮಗೆ ಇವತ್ತು ಕಮ್ಮಿ ಆಗಿದೆ. ಚಿನ್ನದ ಬೆಲೆ ಯಥಾಸ್ಥಿತಿ, ಬಟ್ ಬೆಳ್ಳಿಯ ದರ 1 ರೂಪಾಯಿ ನಿಮ್ಗೆ ಇಳಿಕೆ ಆಗಿದೆ. ಸೊ ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಕಂಪ್ಲೀಟ್ ಆಗಿ ನೋಡ್ತಾ ಇರಿ. ಪ್ರತಿನಿತ್ಯ ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ಸ್ಗಳಿದ್ರು ನನ್ನ ಚಾನಲಲ್ಲಿ ವಿಡಿಯೋಸ್ನ ಮಾಡಿ ಹಾಕುವಂಥ ಪ್ರಯತ್ನ ನಡೀತಾ ಇರುತ್ತೆ. ನಿಮ್ಮ ಒಂದು ಸಪೋರ್ಟು ನನಗೂ ಕೂಡ ಒಂದು ಎನ್ಕರೇಜ್ಮೆಂಟ್ನ ಖಂಡಿತವಾಗ್ಲೂ ಕೊಡುತ್ತೆ. ಸೊ ದಯವಿಟ್ಟು ನಾನು ಹೇಳೋದು, ಮಾರ್ಕೆಟ್ ವ್ಯಾಲ್ಯೂ, GST, ಮೇಕಿಂಗ್, ವೇಸ್ಟೇಜ್ ಯಾವುದು ಇನ್ಕ್ಲೂಡ್ ಆಗಿರೋದಿಲ್ಲ. ನೀವು ಅಲ್ಲಿ ಹೋಗಿ ಆಮೇಲೆ ಪ್ರೈಸ್ ಜಾಸ್ತಿ ಆಯಿತು, ಇದು ಕಮ್ಮಿ ಆಯಿತು, ಅದು ಇದು ಅಂತ ಹೇಳಿ ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ. ಪ್ರೈಸ್ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ನಾನು ಹೇಳೋದಕ್ಕಿಂತ ಜಾಸ್ತಿನೇ ಇರುತ್ತೆ. ಯಾಕಂದರೆ ಎಲ್ಲಾನು ಇನ್ಕ್ಲೂಡ್ ಮಾಡಿದ್ರೆ ನಿಮಗೆ 1 ಗ್ರಾಮ್ ವೇಸ್ಟೇಜು, 2 ಗ್ರಾಮ್ ವೇಸ್ಟೇಜ್ ತೆಗಿತಾರೆ, ಅಲ್ಲೇ ನಿಮಗೆ ಹೊಡ್ತಾ ಬೀಳುತ್ತೆ. ಸೊ ನಾನು ಹೇಳೋದು ಮಾರ್ಕೆಟ್ ವ್ಯಾಲ್ಯೂನ ತಿಳ್ಕೊಂಡ್ರೆ ನಿಮಗೆ ಚಿನ್ನ ಖರೀದಿ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋಸ್ನ ಮಾಡೋದು. ಒಂದೊಂದು ಊರಲ್ಲಿ ಒಂದೊಂದು ತರ ಇರುತ್ತೆ. ನೀವು ಇವಾಗ ಮಲ್ಬಾರ್ ಗೋಲ್ಡ್ಗೆ ಹೋದ್ರೆ ಅಲ್ಲಿ ಜಾಸ್ತಿ ಇರುತ್ತೆ, ಇಲ್ಲ ನಿಮ್ಮ ಲೋಕಲಲ್ಲಿ ಯಾರಾದರೂ ಚಿನ್ನ ಮಾಡೋರಿದ್ರೆ ಅವ್ರ ಹತ್ರ ನಿಮಗೆ ಕಮ್ಮಿ ಸಿಗುತ್ತೆ. ಸೊ ಈ ತರ ವೇರಿಯೇಷನ್ಸ್ಗಳು ಇರ್ತವೆ. ಸೊ ಬೇಸಿಕ್ ಐಡಿಯಾ ತಿಳ್ಕೊಳ್ಳಿ, ನಂತರ ಚಿನ್ನನ ಖರೀದಿ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಅಷ್ಟೇನೆ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.